ಶಿವಮೊಗ್ಗ ನಗರದ ಗಾಂಧಿ ಬಜಾರ್ನಲ್ಲಿ ಶುಕ್ರವಾರ ಸಂಜೆ ಭೀಕರ ಹತ್ಯೆ ನಡೆದು ಹೋಗಿದೆ. ನಗರದಲ್ಲಿ ರೌಡಿ ಶೀಟರ್ ಹಿನ್ನೆಲೆ ಹೊಂದಿದ್ದ ನರಸಿಂಹ ಎಂಬಾತನನ್ನು ದುಷ್ಕರ್ಮಿಗಳು ಮಚ್ಚುಲಾಂಗುಗಳಂತಹ ಮಾರಕಾಸ್ತ್ರಗಳಿಂದ ಭೀಕರವಾಗಿ ಹಲ್ಲೆ ನಡೆಸಿ ಹತ್ಯೆ ಮಾಡಿದ್ದಾರೆ. ರೌಡಿ ಶೀಟರ್ ನರಸಿಂಹ ಗಾಂಧಿ ಬಜಾರ್ನಲ್ಲಿದ್ದ ವೇಳೆ ಅಂಬು ಮತ್ತು ಆತನ ಸಹಚರರ ಗುಂಪು ದಾಳಿ ನಡೆಸಿದೆ ಎನ್ನಲಾಗುತ್ತಿದೆ. ಇನ್ನು ಕೊಲೆಯಾದ ನರಸಿಂಹ ಮತ್ತೊಬ್ಬ ರೌಡಿ ಶೀಟರ್ ಕಾಡಾ ಕಾರ್ತಿನ ಆಪ್ತ ಸಹಚರನಾಗಿದ್ದ. ಕೆಲವು ಅಪರಾಧ ಪ್ರಕರಣಗಳಲ್ಲಿ ಆತನ ಹೆಸರು ಸಹ ಕೇಳಿ ಬಂದಿತ್ತು ಎಂದು ತಿಳಿದು ಬಂದಿದೆ. ಇಂದು ಕೂಡ ಇಸ್ಪೀಟಾಟಕ್ಕೆಂದು ಕೆಲವರು ಬಂದಿದ್ದರು. ಇನ್ನೇನು ಆಟ ಮುಗಿಸಿ ಹೊರಗಡೆ ಆಡಿಸುವ ಇಸ್ಪೀಟಾಟಕ್ಕೆ ತೆರಳಬೇಕಿತ್ತು. ಅಷ್ಟೊತ್ತಿಗಾಗಲೇ ಬಂದ ದುಷ್ಕರ್ಮಿಗಳು ಆಟವಾಡುತ್ತಿದ್ದವರನ್ನು ಹೊರ ಓಡಿಸಿ ನರಸಿಂಹನ ಎರಡೂ ಕೈಗಳನ್ನು ಕತ್ತರಿಸಿ ತಲೆಗೆ ಬಲವಾಗಿ ಹೊಡೆದು ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಸಂಜೆ ಸುಮಾರು 4:45 ಗಂಟೆಗೆ ಶಿವಮೊಗ್ಗ ನಗರದ ಲಷ್ಕರ್ ಮೊಹಳ ಸರ್ಕಲಲ್ಲಿ ನರಸಿಂಹ ಎಂಬ ಒಬ್ಬ ರೌಡಿ ಶೀಟರ್ ಆಸಾಮಿಯನ್ನು ಅವರ ವಿರುದ್ಧ ಗ್ಯಾಂಗ್ನ ಆಸಾಮಿಗಳು ಬಂದು ಮಾರಕಾಸ್ತ್ರಗಳಿಂದ ಹೊಡೆದು ಅವ್ರನ್ನ ಮರ್ಡರ್ ಮಾಡಿದ್ದಾರೆ. ಈ ವಿಷಯ ನಮಗೆ ಗೊತ್ತಾದಂಗೆ ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟ್ರು ಮತ್ತು ನಾವುಗಳೆಲ್ಲ ಹೋಗಿ ಸ್ಪಾಟ್ ನೋಡಿದ್ದೀವಿ. ಅವ್ರನ್ನ ಈಗಾಗಲೇ ಮೋರ್ಚರಿಗೆ ಶಿಫ್ಟ್ ಮಾಡಿದ್ದಾರೆ. ಅವರ ವೈಫ್ ಆದಂತಹ ಸ್ನೇಹ ಅವರು ಈ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ನಲ್ಲಿ ಈಗಾಗಲೇ ಶಿವಮೊಗ್ಗ ನಗರದಲ್ಲಿ ಭಾಳ ವರ್ಷಗಳ ಹಿಂದೆ ರೌಡಿ ಆಸಾಮಿಗಳ ವೈಷಮ್ಯದ ಹಿನ್ನೆಲೆಯಲ್ಲಿ ಅವರ ಅಪೋಸಿಟ್ ಗ್ಯಾಂಗ್ನವರು ಅನ್ಬು ಮತ್ತು ಟೀಮ್ ಅವರು ಸೇರಿಕೊಂಡು ಈ ಒಂದು ದಿವಸ ಅವ್ರಿಗೆ ಮರ್ಡರ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ನ ನಾವು ತಗೊಂಡು ತನಿಖೆಯನ್ನು ಪ್ರಾರಂಭಿಸಿದ್ದೀವಿ. 3 ಟೀಮ್ ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಎಲ್ಲ ಥರದ ಕ್ರಮಗಳನ್ನು ತಗೊಂಡಿದ್ದೀವಿ. ಇನ್ನು ಕೊಲೆಗೆ ಹಳೆ ವೈಷಮ್ಯವೇ ಕಾರಣವಾಗಿದ್ದು, ಈ ಹಿಂದೆ ಮತ್ತೊಬ್ಬ ರೌಡಿ ಶೀಟರ್ ಕಾಡಾ ಕಾರ್ತಿ ಎಂಬಾತನ ಜೊತೆ ಸೇರಿ ನರಸಿಂಹ ಕೊಲೆ ಕೇಸಿನಲ್ಲಿ ಭಾಗಿಯಾಗಿದ್ದ. ಈ ಹಿನ್ನೆಲೆ ದ್ವೇಷ ಸಾಧಿಸಿಕೊಂಡೇ ಬಂದಿದ್ದ ಅಂಬು ಎಂಡ್ ಗ್ಯಾಂಗ್ ನರಸಿಂಹನಿಗೆ ಸರಿಯಾದ ಸ್ಕೆಚ್ ಹಾಕಿ ಭೀಕರವಾಗಿ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಇತ್ತ ಮನೆ ಮಗನನ್ನು ಕಳೆದುಕೊಂಡ ಪೋಷಕರು ನರಸಿಂಹನ ಕೊಲೆಯನ್ನು ಖಂಡಿಸಿದ್ದಾರೆ. ಹನ್ನೆರಡು ಗಂಟೆಗೆ ಮಾತಾಡ್ದ ನನ್ನ ಹತ್ರ ಮನೆಯಿಂದ ಫೋನಲ್ಲಿ, ಅಷ್ಟೇ ಲಾಸ್ಟು. ಇವಾಗ ನೋಡಿದರೆ 4:45ಗೆ ನನ್ನ ಮಗಳು ಫೋನ್ ಮಾಡಿದ್ಲು, ಅಮ್ಮ ನನಗೆ ಜ್ಞಾನ ಇಲ್ಲ, ಕೆಳಗೆ ಬಿದ್ದುಬಿಟ್ಟಿನಿ, ಯಾರೋ ಫೋನ್ ಮಾಡಿದ್ರು ನರಸಿಂಹಗೆ ಹೊಡೆದಾಕ್ಬಿಟ್ಟಾರಂತೆ, ಸತ್ತೋಗಿದ್ದಾನಂತೆ, ನನಗೆ ಮಾತಾಡೋಕ್ಕೆ ಬಾಯಿಲ್ಲ, ನೀನು ಬಾರಮ್ಮ. ನನ್ನ ಮೊಮ್ಮಕ್ಳು ಹೇಳಿದ್ರು, ಅಮ್ಮ ಜ್ಞಾನ ತಪ್ಪಿದ್ಬಿಟ್ಟಿತ್ತೆ ಅಮ್ಮ, ನೀನು ಬೇಗ ಬಾರಮ್ಮ, ಅಮ್ಮಗೆ ಹಿಡಿಯೋಕ್ಕಾಗ್ತಾಯಿಲ್ಲ ನನ್ನ ಕೈಯಾಗೆ, ಬೇಗ ಬಾ ಅಂತ ನನ್ನ ಮೊಮ್ಮಗ ಫೋನ್ ಮಾಡ್ದ. ಅವನು ಏನಿಲ್ಲ, ಅವ್ನ ಪಾಡಿಗೆ ಅವ್ನು ಇದ್ದ ಸರ್, ಆಟ ಮಾಡ್ಕೊಂಡಿದ್ದ, ಅವ್ರ ತಮ್ಮನೂ ಇದ್ದಾನೆ, ಅವನು ಇದ್ದಾನೆ, ಆಟ ಓಡಿಸ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡಿದ್ರು. ಸ್ವಲ್ಪ ಇಸ್ಪೀಟ್ ಆಡೋನು ಅಷ್ಟೇ. ಏನಂತ ದ್ವೇಷ ಮಾಡಿದ್ನೋ ನಮಗಂತೂ ಗೊತ್ತಿಲ್ಲ ಸರ್. ಅವನಿಗೆ ಯಾಕೆ ಹೊಡೆದಾಕ್ತರು ಏನು ಎಂಥದ್ದು ನಮಗೆ ಗೊತ್ತಿಲ್ಲ. ತುಂಬ ಬೇಜಾರಾಗ್ತೈತೆ ಸರ್, ನಮಗೆ ಕೇಳೋಕ್ಕೇ ಬೇಜಾರಾಗ್ತೈತೆ. ನನ್ನ ಮಗಳು ಇನ್ನು ಹೆಂಗಾಗಿರ್ಬೋದು, ಮುಖ ನೋಡೋಣ ಅಂದ್ರೂ ಬಿಡ್ತಾಯಿಲ್ಲ. ಅವ್ರಿಗೆ ಸುಮ್ಮನೆ ಹೊಡೆದಾಕ್ಯಾರ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಒಟ್ಟಾರೆ ರೌಡಿಸಂ ಪೀಡನಲ್ಲಿ ರೌಡಿಸಂ ಬಿಟ್ಟವರು ಬೀದಿ ಹೆಣವಾಗೋದಂತೂ ಖಾಯಂ. ಅದೇ ರೀತಿ ದ್ವೇಷದ ಹಿನ್ನೆಲೆಯಲ್ಲಿ ಮತ್ತೊಬ್ಬ ರೌಡಿ ರಕ್ತದೋಕುಳಿಯಲ್ಲಿ ಜೀವ ಬಿಟ್ಟಿದ್ದಾನೆ. ಅದೇನೇ ಇರಲಿ, ಘಟನೆ ನಡೆದು 24 ಗಂಟೆ ಒಳಗೆ ಕೋಟೆ ಠಾಣೆ ಪೊಲೀಸರು ಕೃತ್ಯವೆಸಗಿದ್ದ ಅಂಬು, ಅನಿಲ್, ಮಧು, ರವಿ, ಕತ್ತೆ ಕಾರ್ತಿಕ್, ಶಬರೀಶ್ ಎಂಬ ಆರೋಪಿಗಳ ಹೆಡೆಮುರಿ ಕಟ್ಟಿ ತಂದಿದ್ದಾರೆ.